ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ಬೇಳೆ ರಸಮ್ ಮಾಡ್ತಾಯಿದ್ರು ಅತ್ತಿಗೆ. ಹೇಗೆ ಮಾಡ್ತಿದ್ದಾರೆ, ಟೇಸ್ಟ್ ಆಗಿದೆ, ನೋಡೋಣ ಬನ್ನಿ. ಸೊ ಬೇಳೆ ರಸಮ್ ದಿಢೀರ್ ಆಗುವಂಥ ಸಾಂಬಾರಲ್ವಾ, ಸೊ ನೋಡೋಣ. ಸೊ ಮೊದಲಿಗೆ ಬೇಳೆ ರಸಮ್ಗೆ 1 ಕಪ್ ಬೇಳೆ ತೊಗೊಂಡಿದ್ದೀವಿ. ಹಾಗೆ ಟೊಮೊಟೊ 3, ನಮಗೆ ಎಷ್ಟಾಗುತ್ತೆ ಅಷ್ಟು. ಹಾಗೆ ಮೆಣಸಿನ ಹಣ್ಣು, ಮೆಣಸಿಕಾಗಿಂತ ಮೆಣಸಿನ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ, ಮೆಣಸು ಸ್ವಲ್ಪ ಜಾಸ್ತಿ, ಮೆಣಸು ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ, ಇಲ್ಲಿ ಜಾಸ್ತಿ ತೋರಿಸ್ತಿದ್ದೀನಿ ಬಟ್ ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಇಂಗು. ಸೊ ಮೊದಲಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ, ಅದು ಸೀದೋಗಬಾರ್ದು, ಹಾಗೆ ನಿಧಾನಕ್ಕೆ ಹುರ್ಕೋಬೇಕು. ಹುರಿದಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈ ಥರ ಆಗುತ್ತೆ. ನೆಕ್ಸ್ಟು ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊನ ಮೊದಲೇ ಬೇಯಕ್ಕೆ ಇಟ್ಬಿಟ್ರೆ ಒಂದೇ ವಿಷಲು ಅಥವಾ 2 ವಿಷಲ್ನ ಕೂಗಿಸ್ಕೋಬೋದು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ವಿಷಲ್ನ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಕೂಗಿದ ನಂತರ ಹೀಗಾಗುತ್ತೆ. ಇದನ್ನು ಬೇಳೆ ಜೊತೆಗೆ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಟೊಮೊಟೊ ಸ್ವಲ್ಪನೂ ಉಳಿದೇ ಇರೋಂಗೆ ಬೇಳೆ ಜೊತೆಗೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ನೋಡಿ, ಹೀಗೆ ಮಾಡಿದ್ದಾರೆ ಸ್ಮ್ಯಾಶು. ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋದು ಫೈನಲಾಗಿ ಈ ಥರ ಬಂದಿದೆ. ಸೊ ಮೊದಲಿಗೆ ಗ್ಯಾಸ್ ಸ್ಟವ್ಗೆ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಮೇಲೆ ಎಣ್ಣೆಗೆ ಸಾಸಿವೆ, ಎಷ್ಟು ಬೇಕು ಸಾಸಿವೆ ಅಷ್ಟು ಹಾಕ್ಕೊಳ್ಳಿ. ಕಡಿಮೆ ಸಾಸಿವೆ ಇದ್ದಷ್ಟು ಒಳ್ಳೆಯದು, ಯಾಕಂದರೆ ಸಾಸಿವೆ ಜಾಸ್ತಿ ತಿನ್ನಬಾರ್ದು ಅಂತಾರೆ ನಮ್ಮ ಕಡೆ, ಹಳ್ಳಿ ಕಡೆ. ಹಾಗಾಗಿ ಸಾಸಿವೆ ಕಡಿಮೆನೇ ಹಾಕಿ. ಸಾಸಿವೆ ಜೊತೆಗೆ ಸ್ವಲ್ಪ ಇಂಗು ಏನಕ್ಕೆ ಅಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಹಾಗಾಗಿ ಇಂಗಿಗೆ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಬೆಳ್ಳುಳ್ಳಿ, ಹಾಗೆ ಮೆಣಸಿನಹಣ್ಣು. ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಬೆಟರು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದು ಚೆನ್ನಾಗಿ ಕೆಂಪು ತನಕ ಚೆನ್ನಾಗಿ ಉರಿಬೇಕು. ನೆಕ್ಸ್ಟು ನಾವು ರುಬ್ಕೊಂಡಿದ್ದೀವಲ್ಲ ಮೆಣಸು ಮತ್ತು ಜೀರಿಗೆ ಪೌಡ್ರು, ಅದನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನೀರು ಹಾಕ್ದೇ ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಉರಿಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಉರಿಬೇಕು. ನಂತರ ಇದಕ್ಕೆ ನಾವೇನು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ನೀರು, ಅದನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಹುಣಸೆಹಣ್ಣು, ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ಆ್ಯಡ್ ಮಾಡ್ಕೋಬೋದು. ನಾವು ಸ್ವಲ್ಪ ಹುಳಿ ತಿನ್ನೋದ್ರಿಂದ ಹುಣಸೆಹಣ್ಣನ್ನು ಸ್ವಲ್ಪ ಹಾಕ್ಕೊಡ್ತೀವಿ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫೈನಲಾಗಿ ಹಿಂಗೆ ಬರ್ತಾಯಿದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ರಸಮ್ಮು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಸೊ ತೆಳ್ಳಗೆ ನೀರಾಗಿದ್ದರೆ ರಸಮ್ಮು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸೊ ಗಂಟ್ಲು ಕೆರೆತ ಏನಾದರೂ ಇದ್ದರೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫೈನಲಾಗಿ ಹಿಂಗೆ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಆಗಲೇ ಹೇಳ್ದಂಗೆ ರಸಮ್ಮು ಗಟ್ಟಿಯಾಗಿರಬಾರ್ದು, ತೆಳ್ಳಗಿದ್ರೆ ನೀರಂಗಿದ್ರೆ ಚೆನ್ನಾಗಿರುತ್ತೆ. ಮನೇಲಿ ಯಾರಿಗಾದ್ರೂ ಕೋಲ್ಡ್ ಆಗಿದ್ದರೆ ಅಥವಾ ಹುಷಾರು ತಪ್ಪಿದರೆ ರಸಮ್ನ ಮಾಡಿ ಕೊಡಿ ಅವ್ರಿಗೆ. ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ ರಸಮ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಕೋಲ್ಡು ಕೂಡ ಹೋಗುತ್ತೆ. ಫೈನಲಿ ಹೀಗೆ ಬಂದಿದೆ. ನಮ್ಮ ಮನೇಲಿ ಏನೇ ಮಾಡಿದರೂ ಫಸ್ಟ್ ಟೇಸ್ಟ್ ನೋಡೋದು ಇವಳೇ, ಸೊಸೆ ಮುದ್ದು. ಥ್ಯಾಂಕ್ ಯು.